ಸಿದ್ದೇಶ್ವರ ಸ್ವಾಮೀಜಿಗಳ ನಾಡಿ ಮಿಡಿತ ಸ್ವಲ್ಪ ಕಡಿಮೆಯಾಗಿದೆ. ಶ್ರೀಗಳ ಬಗ್ಗೆ ಡಾಕ್ಟರ್ ಮಲ್ಲಣ್ಣ ಮುಲಿಮನಿ ಮಾಹಿತಿಯನ್ನು ನೀಡಿದ್ದಾರೆ. ಬಿಪಿ ಹಾಗೆ ಆಕ್ಸಿಜನ್ ಕೂಡ ಕಡಿಮೆ ಪ್ರಮಾಣದಲ್ಲಿ ದಾಖಲಾಗ್ತಾ ಇದೆ. ಉಸಿರಾಟ ತೊಂದರೆ ಆಗ್ತಾ ಇದ್ದು ಆಕ್ಸಿಜನ್ ಅನ್ನ ಕೃತಕವಾಗಿ ನೀಡೋ ಪ್ರಯತ್ನ ಮಾಡಲಾಗ್ತಾ ಇದೆ. ಮುಂಜಾನೆಯಿಂದ ಅವರು ಏನನ್ನ ಕೂಡ ಸೇವಿಸಿಲ್ಲ, ಆದರೂ ಕೂಡ ಅವರ ಆರೋಗ್ಯ ಸ್ಥಿರವಾಗಿದೆ ಅನ್ನೋ ಮಾಹಿತಿಯನ್ನು ವೈದ್ಯರು ನೀಡಿದ್ದಾರೆ. ವೈದ್ಯರಿಂದ 5ನೇ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಲಾಗಿದ್ದು ಅದರಲ್ಲಿ ಅವರ ಆರೋಗ್ಯ ಸ್ಥಿರವಾಗಿದೆ. ಆದರೆ ಒಂದಷ್ಟು ಬಿಪಿ ಹಾಗೆ ಇತರೆ ವೇರಿಯಂಟ್ಗಳ ಲೆವೆಲ್ನಲ್ಲಿ ಕಡಿಮೆ ಇದೆ ಅನ್ನೋ ಮಾಹಿತಿಯನ್ನು ವೈದ್ಯರು ಹಂಚಿಕೊಂಡಿದ್ದಾರೆ. ಮುಂಜಾನೆ ಹೇಗಿದ್ದಾರೆ ಹಾಗೆ ಇದ್ದಾರೆ. ಇನ್ನು ಅವರು ನಾಡಿ ಬಡಿತ ಸ್ವಲ್ಪ ಕಡಿಮೆ ಆಗಿದೆ. ಉಸಿರಾಟ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದಾರೆ. ಅವ್ರ ಆಕ್ಸಿಜನ್ ಸ್ಯಾಚುರೇಷನ್ ನಾರ್ಮಲ್ ಇದೆ. ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ತಿಳಿಸಲಿಕ್ಕೆ ಅವರು ಆಕ್ಸಿಜನಲ್ಲಿದ್ದಾರೆ. ಅವರು ವೆಂಟಿಲೇಟರ್ನಲ್ಲಿ ಇಲ್ಲ, ಆಕ್ಸಿಜನ್ ಅಷ್ಟೇ ಇದೆ. ಇವ್ರ ಮನೆ ಹತ್ರ ಬರೀ ನಾಟಿ ಕೋಳಿ ಸಾಕಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ನೀವು ಕಲಿಬೇಕಾ ಇವರಿಂದ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸ್ವಲ್ಪ ಸಮಸ್ಯೆ ಆಗ್ತದೆ. ಬೆಳಗಿಂದ ಸ್ವಲ್ಪ ತೊಂದರೆ ಇರೋ ಕಾರಣ ಅವ್ರಿಗೆ ಆಕ್ಸಿಜನ್ ಕೊಡಲಾಗ್ತಾ ಇದೆ. ಬಟ್ ಅವರು ಇದೆಲ್ಲ ಪ್ಯಾರಾಮೀಟರ್ ಸ್ವಲ್ಪ ಕಡಿಮೆ ಆಗಿದೆ. ಪಲ್ಸ್ ನಾಡಿ ಮಿಡಿತ ಒಂದಷ್ಟೇ ಕಡಿಮೆ. ಇಲ್ಲ, ಇವತ್ತು ಮುಂಜಾನೆ ಏನು ತಗೊಂಡಿಲ್ಲ ಅವರು. ಸ್ವಲ್ಪ ಪಲ್ಸ್ ರೇಟ್ ಕಡಿಮೆ ಆಗಿದೆ, ನಾಡಿ ಬಡಿತ ಕಡಿಮೆ ಆಗಿದೆ, ಸ್ವಲ್ಪ ಬಿಪಿ ಕಡಿಮೆ ಆಗಿದೆ, ಉಸಿರಾಟ ಸ್ವಲ್ಪ ಕಡಿಮೆ ಇದೆ, ಆಕ್ಸಿಜನ್ ಸ್ಯಾಚುರೇಷನ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಅನೇಕ ಭಕ್ತರಿಗೆ ಆತಂಕ ಇದೆ, ಹಾಗೆ ಪ್ರಾರ್ಥನೆಗಳನ್ನ ಮಾಡಲಾಗ್ತಾ ಇದೆ. ಸಿದ್ದೇಶ್ವರ ಶ್ರೀಗಳು ಮತ್ತೆ ಆರೋಗ್ಯ ಭರಿತರಾಗಿ ವಾಪಸ್ ಬರಲಿ ಅಂತ ಹೇಳಿ ಸದ್ಯಕ್ಕೆ ವೈದ್ಯರು ಕೂಡ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಭಕ್ತರ ಸಲುವಾಗಿ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಸ್ಮಿತಾ, ಏನಂತಂದ್ರೆ ಈಗಾಗಲೇ ಸಿದ್ದೇಶ್ವರ ಸ್ವಾಮೀಜಿಗಳ ಒಂದು ಅನಾರೋಗ್ಯ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಭಕ್ತರು ಏನು ಈಗಾಗಲೇ ಜ್ಞಾನ ಯೋಗ ಸಮಯಕ್ಕೆ ಆಗಮಿಸಿದ್ರು. ಆದರೆ ಭಕ್ತರಿಗೆ ದರ್ಶನಕ್ಕೆ ಒಳಗಡೆ ವ್ಯವಸ್ಥೆ ಇಲ್ಲ. ಆದರೆ LED ಪರದೆ ಮೂಲಕ ಮಾತ್ರ ವ್ಯವಸ್ಥೆ ಕಲ್ಪಿಸಲಾಗಿರೋದು. ಆದರೆ ಇನ್ನು ಪ್ರಮುಖವಾಗಿ ಈಗಾಗಲೇ ವೈದ್ಯರು ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅವರು ಕೂಡ ಈಗ ಮಧ್ಯಾಹ್ನ ಹೊತ್ತಿಗೆ ಒಂದು ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡುವಂತ ಆ ಸಂದರ್ಭದಲ್ಲಿ ಶ್ರೀಗಳ ಒಂದು ಆರೋಗ್ಯದಲ್ಲಿ ಅಂದ್ರೆ ಅವ್ರಿಗಾಗಲೇ ಬಿಪಿ ಆಗಿರ್ಬೋದು, ನಾಡಿ ಮಿಡಿತ ಅದು ಸ್ವಲ್ಪ ಕಡಿಮೆ ಆಗಿದೆ. ಆಮೇಲೆ ಅವರು ಆಹಾರವನ್ನು ತೆಗೆದುಕೊಂಡಿಲ್ಲ, ದ್ರವ ರೂಪದ ಆಹಾರವನ್ನು ಮಾತ್ರ ಸೇವನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಈಗಾಗಲೇ ವೈದ್ಯರು ಹೇಳಿರುವಂಥದ್ದು. ಹೀಗಾಗಿ ಒಂದು ಏನೋ ವೈದ್ಯರು ಹೇಳಿರ್ತಕ್ಕಂಥ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಸ್ವಲ್ಪ ಭಕ್ತರಲ್ಲಿ ಒಂದು ಆತಂಕ ಇದೆ ಅಂತಾನೆ ಹೇಳ್ಬೋದು. ಹೀಗಾಗಿ ವೈದ್ಯರು ಸಹ ಒಂದು ಚಿಕಿತ್ಸೆನ ಮುಂದುವರಿಸಿರುವಂಥದ್ದು. ಅದೇ ತರನಾಗಿ ಇನ್ನೊಂದೆಡೆ ಸ್ವಾಮೀಜಿಗಳು ಆಗಿರ್ಬೋದು, ಗಣ್ಯರು ಸಹ ಒಂದು ಶ್ರೀಗಳ ಒಂದು ಆರೋಗ್ಯ ವಿಚಾರಣೆಗೆ ಆಗಮಿಸಿ ಅವರ ಆರೋಗ್ಯವನ್ನು ವಿಚಾರಣೆ ಮಾಡ್ತಾ ಇರುವಂಥದ್ದು. ಸುನೀತಾ, ರಾಜಪ್ಪ, ನಿನ್ನೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ವಿ, ಕಳೆದ 3-4 ದಿನದಿಂದಲೂ ಅನೇಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಸ್ವಾಮೀಜಿಗಳ ಆರೋಗ್ಯದ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕು ಅಂತ ಹೇಳಿ ಅವರು ಕಾತರರಾಗಿರೋದು, ಹಾಗೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿರೋದು. ಇವತ್ತು ಕೂಡ ಅಂಥದ್ದೇ ದೃಶ್ಯ ಇದೆಯಾ? ಮಠದ ಆವರಣದಲ್ಲಿ ಒಂದು ಆವರಣದಲ್ಲಿ ಯಾವ ರೀತಿ ಇದೇ ವಾತಾವರಣ ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ಏನಂದ್ರೆ ಈಗಾಗಲೇ ಆಶ್ರಮದ ಅಂದ್ರೆ ಈ ಹಿಂದಿನ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಒಂದು ಏನು ಐಕ್ಯ ಮಂಟಪ ಇದೆ, ಆ ಐಕ್ಯ ಮಂಟಪದಲ್ಲಿ ಈಗಾಗಲೇ ಭಕ್ತರು ಪ್ರಾರ್ಥನೆ ಮಾಡ್ತಾ ಇರುವಂತದ್ದು. ಏನಂದ್ರೆ ಸಿದ್ದೇಶ್ವರ ಶ್ರೀಗಳು ಆದಷ್ಟು ಬೇಗ ಚೇತರಿಕೆ ಆಗ್ಲಿ ಅನ್ನುವಂತ ಓಂ ನಮಃ ಶಿವಾಯ ಜೊತೆಗೆ ಪ್ರಾರ್ಥನೆ ಮಾಡಲು ಭಕ್ತರು ನಿರತರಾಗಿರುವಂತದ್ದು. ಅಸಂಖ್ಯಾತ ಭಕ್ತರು ಸಹ ಅಲ್ಲಿ ಸೇರಿರುವಂತದ್ದು. ಜೊತೆಗೆ ಬೇರೆ ಬೇರೆ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಅನೇಕ ಕಡೆಗಳಲ್ಲಿ ಭಕ್ತರು ಈಗಾಗಲೇ ಶ್ರೀಗಳ ಒಂದು ಆರೋಗ್ಯ ಚೇತರಿಕೆ ಆಗ್ಲಿ ಅಂತೇಳಿ ದೇವರಿಗೆ ಮೊರೆ ಹೋಗಿರುವಂತದ್ದು, ಪ್ರಾರ್ಥನೆ ಕೂಡ ಮಾಡ್ತಾ ಇರುವಂತದ್ದು. ಆದರೆ ವೈದ್ಯರು ಒಂದ್ ಕಡೆ ಚಿಕಿತ್ಸೆ ಮುಂದುವರೆದಿದ್ದು, ಜೊತೆಗೆ ಈಗಾಗಲೇ ಭಕ್ತರು ಶ್ರೀಗಳ ಆರೋಗ್ಯ ಆದಷ್ಟು ಬೇಗ ಚೇತರಿಸಿಕೊಳ್ಳುವಂತ ಒಂದು ಹಾರೈಕೆ ಮತ್ತು ಪ್ರಾರ್ಥನೆ ಮಾಡ್ತಾ ಇರುವಂತದ್ದು. ಸ್ಮಿತಾ, ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.